ಹೇ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲತಾ, ಇದು ನನ್ನ ಚಾನಲ್ ಲತಾ ರಘು ವ್ಲಾಗ್ಸ್. ಈ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಹೇಗೆ ಟೇಸ್ಟಿಯಾಗಿ ಪುಳಿಯೋಗರೆ ಪೌಡರ್ನ ಮಾಡ್ಕೋಬಹುದು ಅಂತ ನೋಡೋಣ. ಹಾಗೆ ನಾನು ಈ ವಿಡಿಯೋದಲ್ಲೇ ಪುಳಿಯೋಗರೆ ಗೊಜ್ಜು ಕೂಡ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ನಾನು 20 ಒಣಮೆಣಸಿನ್ಕಾಯಿ, ಹಾಗೆ 5 ಗುಂಟೂರು ಮೆಣಸಿನ್ಕಾಯಿ ಮತ್ತು 4 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಒಣಮೆಣ್ಸಿನ್ಕಾಯಿನ ಜಾಸ್ತಿ ಸೀಸೋಕ್ಕೆಲ್ಲ ಹೋಗಬಾರ್ದು, ರೋಸ್ಟ್ ಮಾಡೋಕ್ಕೆ. ಮೀಡಿಯಮ್ ಫ್ಲೇಮಲ್ಲಿ ಸುಮ್ಮನೆ ಬೆಚ್ಚಗೆ ಆಗೋ ಥರ ರೋಸ್ಟ್ ಮಾಡ್ಕೊಬೇಕು. ಅದಾದಮೇಲೆ 2 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ 2 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು 1 ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ನಾವು ಲೋ ಫ್ಲೇಮಲ್ಲಿ ಮಾಡ್ಕೊಬೇಕು. ಮೆಂತ್ಯನ ಎಲ್ಲನೂ ಅಷ್ಟೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು. ಇಲ್ಲ ಅಂದರೆ ಜಾಸ್ತಿ ಫ್ಲೇಮ್ ಮಾಡಿಕೊಂಡ್ರೆ ಅದೆಲ್ಲ ಸೀದೋಗಿ ಕಲರೆಲ್ಲ ಚೇಂಜ್ ಆಗುತ್ತೆ. ಈಗ ನಾನು ಕಡಲೆಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 3 ಸ್ಪೂನಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ಚೆನ್ನಾಗಿ ಈ ಥರ ಗೋಲ್ಡನ್ ಕಲರ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು, ಸೀಸೋಕೆ ಹೋಗಬಾರ್ದು ಜಾಸ್ತಿ. ಅದಾದಮೇಲೆ ನಾನು 2 ಸ್ಪೂನಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಮತ್ತು 1 ಸ್ಪೂನಷ್ಟು ಮೆಣಸು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ 2 ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಆದಮೇಲೆ ಪುಳಿಯೋಗರೆಗೆ ಮೇಯ್ನಾಗಿ ಯೂಸ್ ಮಾಡಬೇಕಾಗಿರುವಂಥದ್ದು ಬಿಳಿ ಎಳ್ಳು. ಅದನ್ನು ಕೂಡ ಹಾಕ್ಕೊಂಡು ನಾನು 2 ಸ್ಪೂನಷ್ಟು ತೊಗೊಂಡಿದ್ದೀನಿ, ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಎಳ್ಳನ್ನ ಐ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಬೇಕು. ಈ ಥರ ಚಿಟಪಟ ಅಂತ ಅದು ಸಿಡಿಬೇಕು, ಇಲ್ಲ ಅಂದರೆ ಅದು ಚೆನ್ನಾಗಿ ಫ್ರೈ ಆಗಿರೋದಿಲ್ಲ. ಈಗ ಮೊದಲನೇದಾಗಿ ನಾನು ಮಿಕ್ಸಿ ಜಾರ್ಗೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಪೌಡರ್ ಮಾಡ್ಕೊತಾ ಇದ್ದೀನಿ. ಅದು ನಾವು ಮೊದಲು ಹಾಕ್ಕೊಂಡು ಪೌಡರ್ ಮಾಡ್ಕೊಂಡ್ಮೇಲೆ ನಾವು ಮಿಕ್ಕಿದ್ದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಂಡು ನಾವು ಪೌಡರ್ ಮಾಡ್ಕೊಬೇಕು. ಆವಾಗ ಚೆನ್ನಾಗಿ ಪೌಡರ್ ಆಗಿರುತ್ತೆ ಅದು. ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ ಪೌಡರ್ ಆಗಿರಲ್ಲ ಕ್ಲೀನಾಗಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಪೌಡರ್ ಇವಾಗ. ಇದಕ್ಕೆ ನಾವು ಇವಾಗ 1 ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡು ಮತ್ತೆ ಒಂದು ರೌಂಡ್ ಮಿಕ್ಸಿನ ಓಡಿಸ್ಕೊಬೇಕು. ಆವಾಗ ಚೆನ್ನಾಗಿ ಎಲ್ಲ ಕಡೆಯೂ ಮಿಕ್ಸ್ ಆಗಿರುತ್ತೆ. ಈಗ ನಮಗೆ ಪುಳಿಯೋಗರೆ ಪೌಡರ್ ರೆಡಿ ಆಯಿತು. ಈಗ ನಾವು ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು 4 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ನಾವು ಕಡಲೆ ಬೀಜನ ಫ್ರೈ ಮಾಡಿ ತಕ್ಕೊಳ್ಳೋಣ. ಪುಳಿಯೋಗರೆ ಗೊಜ್ಜಿಗೆ ಆಯಿಲ್ನ ಜಾಸ್ತಿ ಯೂಸ್ ಮಾಡ್ತಾರೆ. ನಿಮ್ಮ ಮನೇಲಿ ನೀವು ಸ್ವಲ್ಪ ಆಯಿಲೆಲ್ಲ ಇಷ್ಟಪಡೋದಾಗಿದ್ದರೆ ಇನ್ನೂ 1 ಸ್ಪೂನ್ ಎಕ್ಸ್ಟ್ರಾ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಈಗ ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಸಿಡಿದ ಮೇಲೆ ನಾವು ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಆಗಲಿ. ಅದು ಫ್ರೈ ಆದಮೇಲೆ ನಾವು ಇಲ್ಲಿ ಹುಣಸೆಹಣ್ಣನ್ನ ನೆನೆಸಿಟ್ಕೊಂಡಿದ್ದೀನಿ. ನಾನು 1 ನಿಂಬೆಹಣ್ಣು ಅಷ್ಟು ಗಾತ್ರದ ಹುಣಸೆಹಣ್ಣನ್ನ ನೆನೆಸಿಟ್ಕೊಂಡಿದ್ದೆ. ಅದನ್ನು ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣಿನ ನೀರನ್ನು ಇಲ್ಲಿ ಹಾಕ್ಕೊಬೇಕು ಇವಾಗ ನಾವು. ಈಗ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಟರ್ಮರಿಕ್ ಪೌಡರ್ನ ಹಾಕಿ ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ಒಂದು 5 ನಿಮಿಷ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಆವಾಗಲೇ ಪುಳಿಯೋಗರೆ ಗೊಜ್ಜು ಟೇಸ್ಟಿಯಾಗಿ ಆಗೋದು. ಈಗ ನೋಡಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಈಗ ಹಾಕ್ಕೊಂಡು ನಾವು ಅದು ಒಂದು ಸತಿ ಬಾಯ್ಲ್ ಆಗೋ ತನಕ ವೆಯ್ಟ್ ಮಾಡಿ. ಈಗ ಅದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಅದು ನೀರೆಲ್ಲ ಹುಣಸೆ ರಸ ಎಲ್ಲ ಕುದ್ದು ಸ್ವಲ್ಪ ಅದು ಗಟ್ಟಿಯಾಗಿದೆ. ಈಗ ನಾವು ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಪುಳಿಯೋಗರೆ ಪೌಡರ್ನ ಹಾಕೊಳ್ಳೋಣ. ನಾನಿಲ್ಲಿ 5 ಸ್ಪೂನಷ್ಟು ಪುಳಿಯೋಗರೆ ಪೌಡರ್ನ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಲಿಡ್ನ ಕ್ಲೋಸ್ ಮಾಡೋಣ. ಅದೊಂದು 5 ನಿಮಿಷ ಆಗಲಿ, ಆಮೇಲೆ ನಾವು ಅದಕ್ಕೆ ಏನು ಮಾಡೋದು ಅಂತ ನೋಡೋಣ. ಈಗ ಎಕ್ಸ್ಟ್ರಾ ಮಿಕ್ಕಿರೋ ಅಂಥ ಪೌಡರ್ನ ನಾವು ಫ್ರಿಡ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು, ಇಲ್ಲ ನಾವು ಹೊರಗಡೆನೂ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು. 1 ಮಂತ್ವರೆಗೂ ಅದು ಏನೂ ಆಗೋಲ್ಲ. ಚೆನ್ನಾಗೆಲ್ಲ ರೋಸ್ಟ್ ಮಾಡಿರ್ತೀವಲ್ಲ, ಚೆನ್ನಾಗೇ ಇರುತ್ತೆ. ಒಂದು ಕಂಟೈನರ್ಗೆ ನೀವು ಹಾಕಿ ಎತ್ತಿಟ್ಕೊಳ್ಳಿ. ಈಗ ನಾನು ಪುಳಿಯೋಗರೆ ಗೊಜ್ಜು ನೋಡಿ ಯಾವ ಥರ ಗಟ್ಟಿಯಾಗಿದೆ. ಈಗ ಇದಕ್ಕೆ ನಾನು ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊಬ್ಬರಿ ತುರಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಸ್ವಲ್ಪ ನಾನು ಆಯಿಲ್ ಕಮ್ಮಿ ಥರ ಕಾಣಿಸ್ತಾ ಇದೆ, ಅದಕ್ಕೆ ನಾನು ಮುಂಚೆನೇ ಹೇಳಿದ್ದು. ನೀವು ಜಾಸ್ತಿ ಎಣ್ಣೆನ ಯೂಸ್ ಮಾಡೋ ಹಾಗಿದ್ದರೆ ಪುಳಿಯೋಗರೆ ಗೊಜ್ಜನ್ನ ಇನ್ನೂ 1 ಸ್ಪೂನ್ ಆಯಿಲ್ನ ಹಾಕ್ಕೊಬಹುದು. ನೆಕ್ಸ್ಟ್ ಇವಾಗ ನಾವು ಪುಳಿಯೋಗರೆ ಗೊಜ್ಜು ರೆಡಿ ಆಗಿದೆ. ಹೇಗೆ ರೈಸ್ಗೆ ಮಿಕ್ಸ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಪುಳಿಯೋಗರೆ ಗೊಜ್ಜು ಅಂತ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಈ ಪುಳಿಯೋಗರೆ ಗೊಜ್ಜು, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.